ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಆಕ್ಚುಲಿ ಒಂದು ಸ್ಪೆಷಲ್ ಇಂಪಾರ್ಟೆಂಟ್ ವ್ಲಾಗ್ ಮಾಡೋಣ ಅಂತ ಬಿಟ್ಟು ಮಾಡ್ತಿರೋದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮೇಘಲ್ ಅವರು ವಾಯ್ಸ್ ಸ್ವಲ್ಪ ಕಟ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ಇನ್ಫಾರ್ಮೇಶನ್ ಏನು ಅಂತ ಅಂದ್ಬಿಟ್ಟು ನಾನೇ ನಿಮ್ಗೆ ಎಲ್ಲ ಹೇಳ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಒಂದು ಬಿಗ್ ಅನೌನ್ಸ್ಮೆಂಟ್ ಆಗಿದೆ ನಮ್ಮ ಚಾನಲ್ ಅಲ್ಲಿ. ನಮ್ಮ ಮದುವೆ ಫಿಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶಾಸ್ತ್ರಗಳೆಲ್ಲಾನು ಏನೇನಿದೆ, ನಮ್ದು ವೆಡ್ಡಿಂಗ್ ಪ್ರೊಸೀಜರ್ಸ್ ಎಲ್ಲ ಏನಿದೆ ಅದ್ರ ಬಗ್ಗೆ ಎಲ್ಲಾನು ನೆಕ್ಸ್ಟ್ ನಿಮ್ಗೆ ಒಂದು ಪ್ರಾಪರ್ ಸೀರೀಸ್ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ವೀಕು ನಮ್ದು ಮೊದಲನೇ ಶಾಸ್ತ್ರ ಮಾಡ್ಬೇಕಾಗಿತ್ತು. ಸೊ ಹೂ ಮುಡ್ಸೋ ಶಾಸ್ತ್ರ ಅದು. ಸೊ ಅದು ಪ್ರೊಸೆಸ್ ಆಗ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸೊ ಏನ್ ಪ್ರಾಬ್ಲಮ್ ಅಂತಂದ್ರೆ, ನಮ್ಮ ಅಕ್ಕ ಅವ್ರ ಅತ್ತೆ ಇದಾರಲ್ಲ, ಸೊ ಅವ್ರಿಗೆ ಆಲ್ಮೋಸ್ಟ್ ಒಂದು 1.5 year ಇಂದ ಅವರು ಕ್ಯಾನ್ಸರ್ ಇತ್ತು ಅವ್ರಿಗೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಹೂ ಮುಡ್ಸೋ ಶಾಸ್ತ್ರ ಇಟ್ಕೊಂಡಿದ್ದ ದಿನಾನೇ ಅವರು ತೀರ್ಕೊಂಡ್ರು. ಅದಕ್ಕೋಸ್ಕರ ನಾವು ಹೂ ಮುಡ್ಸೋ ಶಾಸ್ತ್ರನ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ವಿ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲಾನು ಹೇಳಿದ್ವಿ, ಲೈಕ್ ಈ ತರ ಸಂಡೇ ಶಾಸ್ತ್ರ ಇದೆ ಅಂತ ಅಂದ್ಬಿಟ್ಟು. ಬಟ್ ಈ ತರ ನ್ಯೂಸ್ ಬಂದಿದ್ರಿಂದ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ಬೇಕಾಯ್ತು. ಸೊ ಸಂಡೇನ ಕ್ಯಾನ್ಸಲ್ ಮಾಡಿ ಇವಾಗ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡಿದೀವಿ. ಬಟ್ ಈ ವ್ಲಾಗ್ ಅಲ್ಲಿ ನಾನು ಯಾವುದೇ ತರ ನಮ್ದು ವೆಡ್ಡಿಂಗ್ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಯಾಕಂದ್ರೆ ದೇರ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಟಾಕ್. ಬಿಕಾಸ್ ನಮ್ಮ ಫ್ಯಾಮಿಲಿನಲ್ಲಿ ಆಲ್ರೆಡಿ ಇದು ಒಂದು ಘಟನೆ ನಡೆದಿರೋದ್ರಿಂದ ನಮ್ಮ ಫ್ಯಾಮಿಲಿಗೆಲ್ಲ ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಲೈಕ್ ನಮ್ಮ ಲೈಫ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಒಕೇಶನ್ಸ್ ಇದೆ ಅದಕ್ಕೆಲ್ಲ ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಅದ್ರ ಬಗ್ಗೆ ಎಲ್ಲಾನು ಮಾತಾಡೋಣ ಅಂತ ಅನ್ಕೊಂಡೆ. ಸೊ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಒನ್ ರೀಸನ್, ಕ್ಯಾನ್ಸರ್. ಸೊ ಕ್ಯಾನ್ಸರ್ ಇವಾಗ ತುಂಬಾನೇ ಕಾಮನ್ ಆಗಿದೆ. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ನಾವು ಡೈಲಿ ಏನೇನು ಯೂಸ್ ಮಾಡ್ತೀವಿ, ನಮ್ಮ ದಿನನಿತ್ಯದಲ್ಲಿ ನಾವೇನೇನು ಕೆಲಸಗಳು ಮಾಡ್ತೀವಿ, ಪ್ರತಿಯೊಂದೂ ಲೈಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಯಾಕಂದ್ರೆ ಕ್ಯಾನ್ಸರ್ ಯಾವುದೇ ರೀತಿಯಿಂದ ಬರ್ಬೋದು. ಸೊ ಅದೆಲ್ಲ ನಿಮ್ಗೆ ಈ ವ್ಲಾಗಲ್ಲಿ ಹೇಳ್ತೀನಿ, ಯಾವ್ಯಾವ ರೀತಿ ಬರುತ್ತೆ, ಅದನ್ನ ಯಾವ ತರ ಡೀಲ್ ಮಾಡ್ಬೇಕು, ಯಾವ ತರ ಟ್ಯಾಕಲ್ ಮಾಡ್ಬೇಕು, ಒಬ್ರು ಕ್ಯಾನ್ಸರ್ ಪೇಷಂಟ್ ಜೊತೆ ನಾವು ಯಾವ ತರ ಇರಬೇಕು, ಇನ್ ಕೇಸ್ ನಮಗೇನೋ ಕ್ಯಾನ್ಸರ್ ಬಂದ್ರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಪ್ರತಿಯೊಂದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಸೊ ಈ ಕ್ಯಾನ್ಸರ್ ಅನ್ನೋ ಒಂದು ರೋಗ ಎಷ್ಟು ಡೇಂಜರಸ್ ಅಂತ ಅಂದ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ, ಇನ್ನೂ ಜಾಸ್ತಿ ರಿಸರ್ಚ್ ಮಾಡೋಣ ಅಂತ ಅನಿಸ್ತು. ಬಿಕಾಸ್ ಲೈಕ್ ರೀಸೆಂಟ್ ಆಗಿ ನಮ್ಮ ಅಕ್ಕವ್ರ ಅತ್ತೆನೂ ತೀರ್ಕೊಂಡಿದ್ದಾರೆ. 1 year ಬ್ಯಾಕ್ ನಮ್ಮ ಸ್ವಂತ ಅತ್ತೆ ಅಂದ್ರೆ ನಮ್ಮ ಡ್ಯಾಡಿಯವ್ರ ತಂಗಿನೂ ಕೂಡ ಕ್ಯಾನ್ಸರ್ ಪೇಷಂಟ್ ಆಗಿನೇ ತೀರ್ಕೊಂಡಿದ್ದು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಯಾಕಂದ್ರೆ ನಾವು ಎಷ್ಟು ತಿಳ್ಕೊಳ್ತೀವೋ ನಮ್ಮ ಲೈಫಲ್ಲೂ ಅದನ್ನೆಲ್ಲಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋರಿಗೆ ಆಗ್ಬೋದು, ಅಥವಾ ನಾವೇನೇ ಅದ್ರ ವಿಕ್ಟಿಮ್ ಆಗ್ಬೋದು. ಸೊ ಇದನ್ನೆಲ್ಲ ಟ್ಯಾಕಲ್ ಮಾಡೋದಕ್ಕೆ ನಮಗೆ ನಾಲೆಡ್ಜ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಸೊ ಇದೇ ತರ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ನನಗೆ ರಿಸರ್ಚ್ ಮಾಡ್ಬೇಕಾದ್ರೆ ಲೈಕ್ ನಾರ್ಮಲಿ ನನಗೆ ಈ ತರ ಟ್ರೀಟ್ಮೆಂಟ್ಗಳು ಯಾವ್ದಾವ್ದು ಸೊಲ್ಯೂಷನ್ ಅಂತಂದ್ರೆ ಮಾಮೂಲಿ ಕೀಮೋ, ರೇಡಿಯೇಷನ್ ಈ ತರದೆಲ್ಲಾನು ಮಾಡ್ತಾರೆ. ಬಟ್ ಅದನ್ನ ಬಿಟ್ಟು ಬೇರೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಹುಡುಕ್ಬೇಕಾದ್ರೆ, ಬಿಕಾಸ್ ನಮ್ಗೆ ಓಲ್ಡರ್ ಡೇಸ್ ಅಲ್ಲೆಲ್ಲಾನು ಯಾವ ತರ ಟ್ಯಾಕಲ್ ಮಾಡ್ತಾ ಇದ್ರು, ನಮ್ಮ ಪ್ರಾಚೀನ ಕಾಲದಿಂದನೂ ಆಯುರ್ವೇದ ತುಂಬಾನೇ ಫಾಲೋ ಮಾಡ್ತಾ ಇದ್ರು. ಸೊ ಆಯುರ್ವೇದ ಬಗ್ಗೆ ಸ್ವಲ್ಪ ನೋಡೋಣ, ಅದರಲ್ಲೂ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ಆಯುರ್ವೇದ ರಿಲೇಟೆಡ್ ಆಗಿ ನನಗೆ ಫಸ್ಟ್ ಕಾಣಿಸಿದಂತಂದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇನೆ ಯಾವ ತರ ವರ್ಕ್ ಆಗುತ್ತೆ, ಡಾಕ್ಟರ್ಸ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಅವ್ರದ್ದು ಯಾವ ತರ ಸೊಲ್ಯೂಷನ್ ಕೊಡ್ತಾ ಇದಾರೆ, ಅವರ ಚಿಕಿತ್ಸೆಗಳು ಯಾವ ತರ ಇದೆ, ಟ್ರೀಟ್ಮೆಂಟ್ ಯಾವ ತರ ನಡೆಯುತ್ತೆ, ಪ್ರತಿಯೊಂದ್ರ ಬಗ್ಗೆನೂ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಮೊನ್ನೆ ನಿಂಗೆ ಅನ್ಸುತ್ತೆ ಆಯುರ್ವೇದ ವರ್ಕ್ ಆಗುತ್ತೆ ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ಗೆ, ನಮ್ಮ ಜನರೇಷನ್ಗೆ ಅದನ್ನ ಅಡಾಪ್ಟ್ ಮಾಡಕ್ ಆಗುತ್ತಾ? ಅಫ್ಕೋರ್ಸ್, ನಾನು ರಿಸರ್ಚ್ ಮಾಡೋ ಪ್ರಕಾರ ಏನಂದ್ರೆ, ಟೆಕ್ನಾಲಜಿ ಎಷ್ಟೋ ಎವಾಲ್ವ್ ಆದ್ರೂ ಆಯುರ್ವೇದಕ್ಕೆ ಅದರದೇ ಆದ ಒಂದು ಹಿಸ್ಟ್ರಿ ಇದೆ. ಒಂದು 5000 years ವರ್ಗು ಹಿಸ್ಟ್ರಿ ಇದೆ. ಎಷ್ಟೊಂದು ಜನ ಹೇಳ್ತಾರೆ ಆಯುರ್ವೇದ ಓಲ್ಡ್ ಸೈನ್ಸ್ ಅಂತ. ಆಕ್ಚುಲಿ ಅದು ಓಲ್ಡ್ ಸೈನ್ಸ್ ಅಲ್ಲ, ಗೋಲ್ಡ್ ಸೈನ್ಸ್. ಯಾಕಂದ್ರೆ ಆಯುರ್ವೇದ ಇಸ್ ಆಲ್ಸೋ ಕಾಲ್ಡ್ ಎಸ್ ಮದರ್ ಆಫ್ ಆಲ್ ದ ಸೈನ್ಸ್. ಅಂಡ್ ಇನ್ನೊಂದೇನಂದ್ರೆ, ಆಯುರ್ವೇದದಲ್ಲಿ ರಸಶಾಸ್ತ್ರ ಅಂತ ಇದೆ. ಅದ್ರ ಬೇಸ್ಡ್ ಅಲ್ಲೇನೆ ಇವಾಗ ನಾನು ಹೇಳಿದ್ನಲ್ಲ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್, ಅವರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಸೊ ನಾನು ರಿಸರ್ಚ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ರಿವ್ಯೂಸ್ ಹಾಕಿದ್ದಾರೆ. ಅದಾದ್ಮೇಲೆ ಪೇಷಂಟ್ ಗಳು ಕೂಡ ರಿವ್ಯೂ ಹಾಕಿದ್ದಾರೆ. ಇಲ್ಲಿ ಬಂದ್ಮೇಲೆ ಅವ್ರ ಲೈಫ್ ಚೇಂಜ್ ಆಗಿದೆ, ತುಂಬಾ ಒಳ್ಳೇದಾಗಿದೆ. ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅವ್ರಿಗೆ ಕ್ಯಾನ್ಸರ್ ಏನಿದೆ ಅದೆಲ್ಲ ಸ್ವಲ್ಪ ರಿಡ್ಯೂಸ್ ಆಗಿದೆ ಅಂತ ಬಿಟ್ಟೆಲ್ಲ ಕೇಳಿದೀನಿ. ಸೊ ಅದನ್ನೆಲ್ಲ ನೋಡಾದ್ಮೇಲೆ ನನ್ಗೂ ಒಂದು ಕ್ಯೂರಿಯಾಸಿಟಿ, ಇನ್ ಡೆಪ್ತ್ ಆಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದ್ರ ಮೂಲಕ ನಾವು ಒಂದು ವಿಡಿಯೋ ಎಲ್ಲ ಮಾಡಿದ್ರೆ ಎಲ್ಲಾರ್ಗು ಒಂದು ಅವೇರ್ನೆಸ್ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಹೋಗಿ ಡಾಕ್ಟರ್ಸ್ ಹತ್ರ ಮಾತಾಡೋಣ. ಸೊ ನಮ್ಗೂ ಒಂದು ನಾಲೆಡ್ಜ್ ತಿಳ್ಕೊಂಡಂಗ ಆಗುತ್ತೆ. ನಮಸ್ಕಾರ ಮೇಡಮ್, ನಾನು ಮೋಹನ್ ಅಂತ. ಮೇಘಲಾ ಅಂತ. ಆಕ್ಚುಲಿ ಇಲ್ಲಿ ಕ್ಯಾನ್ಸರ್ ಬಗ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಸ್ವಲ್ಪ ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಹಾಗೆ ಇಲ್ಲಿ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಬೇಕಿತ್ತು. ಓಕೆ, ಡಾಕ್ಟರ್ ಹತ್ರ ಮಾತಾಡ್ಬೋದು. ಪೇಷಂಟ್ಸ್ ಇದ್ದಾರೆ, ಕಳಿಸ್ಕೊಡ್ತೀನಿ. ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಶೋರ್ ಮೇಡಮ್. ಈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ಸ್ ಎಲ್ಲ ಯಾವ ತರ, ಟೈಮಿಂಗ್ಸ್ ಎಲ್ಲ ಏನು? ಮಾರ್ನಿಂಗ್ 10 to 5 ವರೆಗೂ ಇರುತ್ತೆ ಸರ್. ಅಡ್ಮಿಷನ್ಸ್ ಅಂತ ಏನು ಇರೋದಿಲ್ಲ. ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಮೆಡಿಸಿನ್ ತಗೊಂಡು ಹೋಗ್ತಾರೆ. OPD ಬೇಸ್ ಮಾತ್ರ ಇರೋದು. ಹೇಗೆ ಪೇಷಂಟ್ ಡೈರೆಕ್ಟ್ ಆಗಿ ಬರ್ಬೋದಾ ಅಥವಾ ಅಪಾಯಿಂಟ್ಮೆಂಟ್ಸ್ ಏನಾದ್ರು ತಗೊಬೇಕಾ? ಡೈರೆಕ್ಟ್ ಆಗೂ ಬರ್ಬೋದು ಸರ್. ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ಹೆಲ್ಪ್ ಲೈನ್ ಕಾಲ್ ಮಾಡ್ಕೊಂಡು
ಅವ್ರ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತಾರೆ. ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರು, ಇಲ್ಲಿ ಬಂದು ವೇಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆದ್ಮೇಲೆ ಕಳಿಸ್ಬೇಕು. ಓಕೆ. ಇವಾಗ ಡಾಕ್ಟರ್ ಹತ್ರ ಮಾತಾಡ್ಬೋದಾ, ಸಿಗ್ತಾರಾ? ಖಂಡಿತ ಮಾತಾಡ್ಬೋದು ಸರ್, ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್, ನಾನು ಮೋಹನ್ ಅಂತ. ನಾನು ಯೂಟ್ಯೂಬ್ ಇನ್ಫ್ಲುಯೆನ್ಸರ್. ಸೊ ನನಗೆ ಆಕ್ಚುಲಿ ಕ್ಯಾನ್ಸರ್ ಮತ್ತೆ ಇಲ್ಲಿ ಏನ್ ಕೊಡ್ತಾರೆ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಎಲ್ಲಾನು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ತುಂಬಾನೇ ಕ್ಯೂರಿಯಾಸಿಟಿ. ಸೊ ಅದಕ್ಕೋಸ್ಕರ ಕ್ವಶನ್ಸ್ ಕೇಳ್ತೀನಿ. ಸೊ ನಮ್ಗೊಂದ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ಸೊ ಇವಾಗ ಕ್ಯಾನ್ಸರ್ ಅಂತ ಅಂದ್ರೆ ಇತ್ತೀಚೆಗೆ ತುಂಬಾನೇ ಹೊರಡೆ ಬರ್ತಿರೋಂತ ನೇಮ್ ಅಂತ ಅಂದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಸೊ ಬೆಂಗಳೂರು ಕರ್ನಾಟಕ ಬಿಟ್ಟು ಸೌತ್ ಇಂಡಿಯಾ ಕಡೆಯಿಂದ ತುಂಬಾ ಜನರು ಇಲ್ಲಿಗೆ ಬರ್ತಾ ಇದಾರೆ. ಸೊ ಹೇಗೆ ಇಷ್ಟೊಂದು ಫೇಮಸ್ ಆಯ್ತು, ಹೇಗೆ ಇದನ್ನ ಅಚೀವ್ ಮಾಡಿದ್ರಿ? ನಮಸ್ತೆ, ನಾನು ಡಾಕ್ಟರ್ ರಶ್ಮಿ. ಪುನರ್ಜನ್ ಹಾಸ್ಪಿಟಲ್ಗೆ ಏನಕ್ಕೆ ಪೇಷಂಟ್ಸ್ ಬರ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ದಿ ಕ್ವಾಲಿಟಿ ಆಫ್ ಲೈಫ್. ನಾವು ತುಂಬಾ ಜನ ಕ್ಯಾನ್ಸರ್ ಪೇಷಂಟ್ಸ್ ನ ನೋಡಿದ್ರೆ ಟ್ರೀಟ್ಮೆಂಟ್ ಅವರು ಕ್ಯಾನ್ಸರ್ ಇಂದ ಒದ್ದಾಡೋದಕ್ಕಿಂತ ಜಾಸ್ತಿ ಅದರಿಂದ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಗೋ ಸೈಡ್ ಎಫೆಕ್ಟ್ಸ್ ಗಳಿಂದ ತುಂಬಾ ಒದ್ದಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಪೇಷಂಟ್ಸ್ ಹೆಚ್ಚಾಗಿ ನಮ್ಮ ಹತ್ರ ಬರ್ತಾರೆ. ಅವ್ರಿಗೆ ಟಾಲರೇಟ್ ಮಾಡದೇ ಇದ್ದಾಗ ಬಂದ್ಮೇಲೆ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗುತ್ತೆ. ನಾರ್ಮಲ್ ಆಗಿ ನಿಮ್ಮ ತರ ಊಟ ಮಾಡಿ ನಿದ್ದೆ ಮಾಡಿ ಡೇ ಟು ಡೇ ಆಕ್ಟಿವಿಟೀಸ್ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಹೋಪ್ ಬರುತ್ತೆ. ಅವರು ಮೌತ್ ಟು ಮೌತ್ ಒಬ್ರಿಂದ ಒಬ್ಬರಿಗೆ ಹೇಳಿ ಪೇಷಂಟ್ಸ್ ನಮ್ಮ ಹತ್ರ ಹೆಚ್ಚಾಗಿ ಬರ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಬರಕ್ಕಿಂತ ಮುಂಚೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ರಸಾಯನ ಶಾಸ್ತ್ರ ಟ್ರೀಟ್ಮೆಂಟ್ ಇದೆಯಲ್ಲ, ಸೊ ಇದು ಎಷ್ಟು ಮಟ್ಟಿಗೆ ಸೇಫ್, ಅದಾದ್ಮೇಲೆ ಮಾಡರ್ನ್ ಸೈನ್ಸ್ ಬಗ್ಗೆ ಕಂಪೇರ್ ಮಾಡಿದ್ರೆ ಲೈಕ್ ಅದ್ರ ಪರ್ಸ್ಪೆಕ್ಟಿವ್ ಯಾವ ತರ ಇರುತ್ತೆ? ಸೊ ಈ ರಸಾಯನ ಆಯುರ್ವೇದ ಅನ್ನೋದು ನಮ್ಮ ಆಯುರ್ವೇದದಲ್ಲಿ ಒಂದು ಭಾಗ. ಸೊ ಎಷ್ಟೋ ಭಾಗಗಳಿದೆ. ರಸಾಯನ, ಕಾಯ, ಬಾಲ, ಗ್ರಹ ಈ ಥರ ಅಂದರೆ ಮಕ್ಕಳು ಮಾಡೋದು, ಸರ್ಜರಿ ಮಾಡೋದು. ಸೊ ಅದರಲ್ಲಿ ಇದು ಒಂದು ಭಾಗ. ಇದರಲ್ಲಿ ಮೇನ್ ನಾವು ಆ ಕಾಲದಲ್ಲಿ ಏನು ಫೋಕಸ್ ಮಾಡಿದ್ದು ಅಂತ ಅಂದರೆ ಇರೋ ಒಂದು ಆಯುಷ್ಯವನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಸೊ ಮತ್ತೆ ಇರೋ ದಿನ ನಮ್ಮ ಬಾಡಿನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುವಂಥದ್ದು. ಸೊ ಅದನ್ನೇ ನಾವು ಅಲ್ಲಿ ಫೋಕಸ್ ಮಾಡ್ತೀವಿ. ಸೊ ಅದನ್ನೇ ಇವಾಗ ಈ ಕಂಡೀಷನ್ಗೆ, ಈ ಕಾಲದ ಲೈಫ್ ಸ್ಟೈಲ್ಸ್ಗೆ ಇದನ್ನೆಲ್ಲ ನೋಡಿದಾಗ ಈ ಒಂದು ಕಂಡೀಷನ್ಸಲ್ಲಿ, ಈ ಒಂದು ಕ್ಯಾನ್ಸರ್ನಲ್ಲಿ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ನನಗೂ ಒಂದು ಕ್ಯೂರಿಯಸ್ ಕ್ವೆಶನ್ ಇದೆ. ಸೊ ಈ ರೀತಿ ಟ್ರೀಟ್ಮೆಂಟ್ಗೆ ಯಾವ್ದಾದ್ರು ರೆಫರೆನ್ಸ್ ಇಲ್ಲ ಬುಕ್ಸ್ ಏನಾದ್ರು ಅವೈಲೇಬಲ್ ಇದೆಯಾ? ಕೌಂಟ್ ಮಾಡಕ್ ಹೋದ್ರೆ ಮೇ ಬಿ ಹಂಡ್ರೆಡ್ಸ್ ಆರ್ ಥೌಸಂಡ್ಸ್ ನಂಬರ್ಸ್ ಇದೆ. ನಾನು ತುಂಬಾ ಫೇಮಸ್ ಆಗಿರೋದು ಆಯುರ್ವೇದದ್ದು ಟೆಕ್ಸ್ಟ್ ಗಳಂದ್ರೆ ಚರಕ ಸಂಹಿತ, ಸುಶ್ರುತ ಸಂಹಿತ ಅಂತೆಲ್ಲ ಕೇಳಿರಬಹುದು ನೀವು. ಸ್ಪೆಷಲಿ ಈ ರಸಾಯನ ಶಾಸ್ತ್ರಕ್ಕೆ ಅಥವಾ ರಸಾಯನ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಬುಕ್ ಗಳಂದ್ರೆ ನಾಗಾರ್ಜುನ, ಚಕ್ರದತ್ತ ಅಂತೆಲ್ಲ ಸಂಹಿತಗಳಿದೆ. ಸಂಹಿತಗಳಂದ್ರೆ ಒಂದು ಅಥೆಂಟಿಕ್ ಟೆಕ್ಸ್ಟ್ ಗಳು. ಸೊ ಅವುಗಳಲ್ಲಿ ವಿ ಗೆಟ್ ಮೋರ್ ರೆಫರೆನ್ಸಸ್ ಆಫ್ ಮೆಡಿಸಿನ್ಸ್ ವಾಟ್ ವಿ ಆರ್ ಯೂಸಿಂಗ್ ಹಿಯರ್. ಸೊ ಈ ಮಾಡರ್ನ್ ಟ್ರೀಟ್ಮೆಂಟ್ ಗಳಿಗೆ ಇದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಥವಾ ಇದನ್ನೇ ಮೇನ್ ಟ್ರೀಟ್ಮೆಂಟ್ ತರಾನು ಯೂಸ್ ಮಾಡ್ಕೊಬಹುದಾ? ನಾವು ಇಲ್ಲೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮೇನ್ಲಿ ಇದನ್ನ ನಾವು ಇಂಟಿಗ್ರೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಮಾಡರ್ನ್ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಥವಾ ಸರ್ಜರಿಗೆ ಹೋಗಿರ್ತಾರೆ ನಾವು. ಸೊ ನಾವೇನ್ ಮಾಡ್ತೀವಿ, ಅದ್ರ ಜೊತೆಗೆ ಪ್ಯಾರಲಲ್ಲಿ ಒಂದು ಟೈಮ್ ಗ್ಯಾಪ್ ಮೇಂಟೈನ್ ಮಾಡಿಕೊಂಡು ನಮ್ಮ ಟ್ರೀಟ್ಮೆಂಟ್ನ ತೊಗೊಳೋದ್ರಿಂದ ಆ ಟ್ರೀಟ್ಮೆಂಟಿಂದ ಹಾಕಿರೋ ಸೈಡ್ ಎಫೆಕ್ಟ್ಸ್ನು ಕೂಡ ತಡ್ಕೊಳ್ಳೋದಕ್ಕೆ ಶಕ್ತಿ ಸಿಗುತ್ತೆ. ಮತ್ತು ನಮ್ಮ ಮೆಡಿಸಿನ್ ಆ್ಯಕ್ಷನ್ಸೇ ಬೇರೆ ಇರುತ್ತೆ, ಅವ್ರ ಮೆಡಿಸಿನ್ಸ್ ಆ್ಯಕ್ಷನ್ಸೇ ಬೇರೆ ಇರುತ್ತೆ. ಎರಡೂ ಪ್ಯಾರಲಲ್ ಆಗಿ ಹೋದರೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಸೊ ಇದನ್ನ ಬೆಟರ್ ದೆನ್ ಆಲ್ಟರ್ನೇಟಿವ್ ಅಥವಾ ಸಪೋರ್ಟಿವ್ ಜೊತೆಗೆ ಇದನ್ನ ಇಂಟಿಗ್ರೇಟಿವ್ ಥೆರಪಿ ಅಂತ ಅನ್ನೋದೇ ಬೆಸ್ಟ್ ಅಂತ ಅನ್ಸುತ್ತೆ. ಆಮೇಲೆ ಡಾಕ್ಟರ್ ನಂಗೆ ಇನ್ನೊಂದು ಡೌಟ್ ಇದೆ. ಸೊ ಈ ಟ್ರೀಟ್ಮೆಂಟ್ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ? ಆಲ್ರೆಡಿ ಕ್ಯಾನ್ಸರ್ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ಬೋದು. ಜನರಲಿ ನಮ್ಮ ಬಾಡಿಲಿ ಯಾವ್ದೋ ಒಂದು ಟಿಶ್ಯೂ ಅದ್ರದ್ದೇನೋ ಸಿಗ್ನಲಿಂಗ್ ಮಿಸ್ಟೇಕ್ ಆಗಿ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗ್ತಿರತ್ತೆ, ವಿಚ್ ಇಸ್ ಅನ್ವಾಂಟೆಡ್ ಟು ಅವರ್ ಬಾಡಿ. ಅದ್ ನಮ್ಮ ಬಾಡಿಗೆ ಬೇಕಾದ ಯಾವ ಕೆಲ್ಸನೂ ಮಾಡ್ತಾ ಇರಲ್ಲ. ಅದು ಒಂಥರ ಫಾರಿನ್ ಬಾಡಿ ತರ ತೊಂದರೆ ಕೊಡ್ತಾ ಇರುತ್ತೆ. ಬಟ್ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗ್ತಿರುತ್ತೆ, ಅದನ್ನ ಸ್ಟಾಪ್ ಮಾಡಕ್ ಆಗ್ತಿರಲ್ಲ. ಜನರಲಿ ನಮ್ಮ ಬಾಡಿಯಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಅಂತಿರುತ್ತೆ. ನಮ್ಮ ಬಾಡಿಲಿ ಏನೇ ಅನ್ವಾಂಟೆಡ್ ನಡೆದ್ರು ಅದು ತಡಿತಾ ಇರುತ್ತೆ. ಸೊ ಈ ತರ ಪೇಷಂಟ್ಸ್ ಅಲ್ಲಿ ಏನಾಗಿರುತ್ತೆ, ಇಮ್ಯುನಿಟಿ ಫೇಲ್ ಆಗಿರುತ್ತೆ ಅದನ್ನ ತಡಿಯಕ್ಕೋಸ್ಕರ. ಸೊ ಇದು ಅದನ್ನು ಮೀರಿ ಬೆಳೀತಾ ಇರುತ್ತೆ. ನಾವು ಕೊಡೋ ಮೆಡಿಸಿನ್ಸ್ ಏನಂದ್ರೆ ಈ ಯಾವ್ದೋ ಒಂದು ಟಿಶ್ಯೂ ಮ್ಯೂಟೇಶನ್ ಆಗ್ಬಿಟ್ಟು ಹಿಂಗ್ ಬೆಳೀತಾ ಇರುತ್ತಲ್ವಾ, ಅದು ನಾರ್ಮಲ್ ಟಿಶ್ಯೂ ಕಡೆಗೆ ಬರ್ಬೇಕು, ಅದ್ರ ವರ್ಕ್ ನಾರ್ಮಲೈಸ್ ಆಗ್ಬೇಕು ಅನ್ನೋ ತರ ನಾವು ಅದನ್ನ ಧಾತು ಸಾಮ್ಯತೆ ಅಂತೆಲ್ಲ ಹೇಳ್ತೀವಿ. ಸಪ್ತ ಧಾತುಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಅಂತ ಆಯುರ್ವೇದ ಇದ್ರಲ್ಲಿ ಟರ್ಮಿನಾಲಜಿಸ್ ಅಲ್ಲಿ ಹೇಳ್ತೀವಿ. ಮೇನ್ಲಿ ಆ ಟಿಶ್ಯೂನ ನಾರ್ಮಲೈಸ್ ಮಾಡೋದು, ಇನ್ನೊಂದು ಈ ಇಮ್ಯೂನ್ ಸಿಸ್ಟಮ್ ನ ಎನ್ಹಾನ್ಸ್ ಮಾಡೋದು, ಸೊ ದಟ್ ಇಟ್ ವಿಲ್ ಗೋ ಅಂಡ್ ಐಡೆಂಟಿಫೈ ಅಂಡ್ ಸ್ಟಾಪ್ ಇಟ್. ಸೊ ಈ ಎರಡು ಮೆಕ್ಯಾನಿಸಮ್ ಮೇಲೆ ನಾವು ಇಲ್ಲಿ ಕೊಡೋ ಮೆಡಿಸಿನ್ಸ್ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ನಮ್ಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಮಗೂ ಇವಾಗ ಒಂದ್ ಸ್ವಲ್ಪ ಬೆಟರ್ ಕ್ಲಾರಿಟಿ ಸಿಕ್ತು. ಅಂಡ್ ಈ ಇನ್ಫಾರ್ಮೇಶನ್ ನಾವು ವಿಡಿಯೋ ಮೂಲಕ ಬೇರೆಯವ್ರಿಗೂ ಎಲ್ಲ ಶೇರ್ ಮಾಡಿದ್ರೆ ಅವ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಶೇರಿಂಗ್. ಅಂಡ್ ಇನ್ನೊಂದೇ ಅಂದ್ರೆ ನಾನು ಏಂತಕ್ಕೆ ಈ ಹಾಸ್ಪಿಟಲ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೀನಿ ಅಂತಂದ್ರೆ, ಇದ್ರ ಫೌಂಡರ್ ಬಂದು ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅಂತ ಅಂದ್ಬಿಟ್ಟು ಇವರು 20 ವರ್ಷ రసాయన శాస్త్రం ಬಗ್ಗೆ అధ్యయన ಮಾಡಿ క్యాన్సర్ ట్రీట్మెంట్ కి కండిడిదారు. అన్నిటిలో ప్రాణశక్తి నిండినప్పుడు మాత్రం సంపూర్ణ జీవితాన్ని గడుపుతాడు. అప్పుడు మాత్రమే కఫము, పిత్తము, వాతము కింద నుంచి వస్తున్న వాత, పిత్త, కఫాలు కింద నుంచి మ్యూకస్ని కరిగించేయగలుగుతుంది.
పిత్తం ఎప్పుడైతే గట్టు బాగుంటుందో అప్పుడు శుభ్రంగా ఉంటుందో టాక్సిన్స్ అన్ని రిలీవ్ అయిపోతాయి, బయటికి వెళ్ళిపోతాయి. తర్వాత వాతం అంటే అందులో ఆక్సిజన్ నిండిది రక్తంలో, తద్వారా ఆర్గాన్స్ అన్నింటిలో ఈ 3 జరగటం వలన ಸಂಪೂರ್ಣಂಗ మీ ರೋಗ మీరే తగ్గించుకుంటారు, నేనే తగ్గించను. ಅಂಡ್ ನಿಮ್ಗೆಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಗೊತ್ತಾ, ಆಕ್ಚುಲಿ ಈ ಕ್ಯಾನ್ಸರ್ ಅನ್ನೋದು ಪ್ರತಿಯೊಬ್ರು ಹ್ಯೂಮನ್ ಬಾಡಿನಲ್ಲಿ ಇರುತ್ತೆ, ಬಟ್ ಅದು ಎಕ್ಸ್ಟ್ರೀಮ್ ಆಗಿ ಹೋಗಲ್ಲ, ಯಾಕಂದ್ರೆ ನಮ್ ಇಮ್ಯುನಿಟಿ ಪವರ್ ಅಷ್ಟು ಜಾಸ್ತಿ ಇರುತ್ತೆ. ಸೊ ಇಮ್ಯುನಿಟಿ ಪವರ್ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಕ್ಯಾನ್ಸರ್ ಅದನ್ನ ಆ ಬ್ಲಡ್ ಸೆಲ್ಸ್ ಗಳನ್ನ ಆಕ್ಯುಪೈ ಮಾಡ್ಕೊಂಡು ಹೋಗುತ್ತೆ, ಅವಾಗಲೇ ನಮಗೆ ಕ್ಯಾನ್ಸರ್ ತುಂಬಾ ದೊಡ್ಡದಾಗಿ ಡೇಂಜರಸ್ ಆಗೋದು. ಸೊ ಇಲ್ಲೇನಂದ್ರೆ ಇವ್ರು ಕೊಡೋ ಟ್ರೀಟ್ಮೆಂಟ್ ಇಂದ ಆ ಇಮ್ಯುನಿಟಿ ಪವರ್ ನ ಇಂಪ್ರೂವ್ ಮಾಡ್ತಾರೆ. ಸೊ ಆ ಪದೇ ಪದೇ ಬರುತ್ತಲ್ಲ ಆ ರೆಕರಿಂಗ್ ಏನಿದೆ ಅದನ್ನ ಕಮ್ಮಿ ಮಾಡ್ತಾರೆ. ಸೊ ಇದನ್ನ ಇನ್ ಡೀಟೇಲ್ ಆಗಿ ಡಾಕ್ಟರ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಯಾವುದೇ ವಿಷಯ ಆಗ್ಲಿ ನಾವು ಕೇಳಿಸ್ಕೊಳ್ಳೋದ್ಕಿಂತ ಇಲ್ಲಿ ಬಂದು ರಿಯಾಲಿಟಿ ಏನಿದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇನೆ ಅದ್ರ ಇಂಪಾರ್ಟೆನ್ಸ್, ಅದ್ರ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೂ ಗೊತ್ತಾಗೋದು. ಸೊ ನಿಮ್ ಸುತ್ತಮುತ್ತ ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ ಗಳಿದ್ರೆ ಈ ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡಿ, ಯಾಕಂದ್ರೆ ಪ್ರತಿಯೊಬ್ರು ಇದು ತಿಳ್ಕೊಳ್ಳೋಂತ ವಿಷಯ. ಸೊ ಹಾಗೆ ಇಲ್ಲಿ ಬಂದ್ಮೇಲೆ ಡಾಕ್ಟರ್ ಜೊತೆ ಎಲ್ಲಾನು ಮಾತಾಡದ್ಮೇಲೆ ಈ ರಸಾಯನ ಶಾಸ್ತ್ರ ಏನಿದೆ ಅದು ಎಷ್ಟು ಪವರ್ಫುಲ್ ಆಗಿದೆ, ಅದ್ರ ಟ್ರೀಟ್ಮೆಂಟ್ ಎಲ್ಲಾನು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಅಂದ್ಬಿಟ್ಟು ನನಗೊಂದು ಕ್ಲಾರಿಟಿ ಸಿಕ್ತು. ಸೊ ನಿಮ್ಗೂ ಏನಾದ್ರು ಈ ಕ್ಯಾನ್ಸರ್ ರಿಲೇಟೆಡ್ ಒಂದು ಒಳ್ಳೆ ಟ್ರೀಟ್ಮೆಂಟ್ ಜರ್ನಿನ ಶುರು ಮಾಡಬೇಕು ಅಂತಂದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಇಸ್ ದ ರೈಟ್ ಪ್ಲೇಸ್. ಸೊ ದ 5 reasons why you should choose ಪುನರ್ಜನ್. ಪಾಯಿಂಟ್ ನಂಬರ್ 1, ಇದು ಬಂದು ಏನ್ಷಿಯಂಟ್ ಸೈನ್ಸ್. ಸೊ ಇದು ಸೆಲ್ಯುಲರ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ, ಹಾಗೆ DNA ಲೆವೆಲ್ ವರ್ಗೂ ಹೋಗಿ ಕ್ಯಾನ್ಸರ್ ಸೆಲ್ಸ್ ನ ರಿಪೇರ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಇದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇನ್ ಕೇಸ್ ನೀವೇನಾದ್ರೂ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ, ಅದ್ರ ಜೊತೆಗೇನೆ ಈ ಟ್ರೀಟ್ಮೆಂಟ್ ಕೂಡ ತಗೊಬಹುದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಹಾಗೆ ಒಳ್ಳೆ ರಿಕವರಿ ಚಾನ್ಸಸ್ ಕೂಡ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ಪೇನ್ಲೆಸ್ ಟ್ರೀಟ್ಮೆಂಟ್. ನಾರ್ಮಲಿ ಕ್ಯಾನ್ಸರ್ ಅಂದ್ರೆ ತುಂಬಾ ಪೇನ್ಫುಲ್ ಆಗಿರುತ್ತೆ, ಆದ್ರೆ ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ಪೇನ್ಲೆಸ್ ಆಗಿರುತ್ತೆ. ಫೋರ್ತ್ ಪಾಯಿಂಟ್ ಬಂದು ಕಾಸ್ಟ್ ಎಫೆಕ್ಟಿವ್. ನಾರ್ಮಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗುತ್ತೆ, ಆಸ್ತಿ ಎಲ್ಲ ಮಾರ್ಕೊಬೇಕು ಅಂತ ಅನ್ಕೊಳ್ತಾರೆ, ಆದ್ರೆ ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ತುಂಬಾನೇ ಅಫೋರ್ಡಬಲ್ ಆಗಿರುತ್ತೆ. ಫಿಫ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಪುನರ್ಜನ್ ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರಲ್ಲಿ. ಸೊ ನೀವು ಯಾವ್ದೇ ತರ ಹೊರಗಡೆ ಹೋಗ್ಬೇಕು, ದೂರ ಟ್ರಾವೆಲ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ನಮ್ಮ ಜಯನಗರ್ ಬಸ್ ಡಿಪೋ ಆಪೋಸಿಟ್ ಅಲ್ಲೇನೆ ಇದೆ. ಸೊ ಬಂದು ಕನ್ಸಲ್ಟ್ ಮಾಡಬಹುದು. ಸೊ ನೋಡೋದ್ರಲ್ಲ ಕ್ಯಾನ್ಸರ್ ಬಗ್ಗೆ ಹಾಗೆ ಅದ್ರ ಸಿಗೋ ಟ್ರೀಟ್ಮೆಂಟ್ ಬಗ್ಗೆ ಸುಮಾರು ವಿಷಯ ನಾವು ಕೂಡ ತಿಳ್ಕೊಂಡ್ವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ ಸುತ್ತಮುತ್ತ ಯಾರು ಕ್ಯಾನ್ಸರ್ ಪೇಷಂಟ್ ಗಳಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋಣ, ನಮ್ಮ ಸುತ್ತಮುತ್ತ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡೋಣ. ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ಮೇಲ್ಗಡೆ ನಂಬರ್ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಪುನರ್ಜನ್ ಅವ್ರದೇ ಒಂದು ಡೆಡಿಕೇಟೆಡ್ ಚಾನಲ್ ಇದೆ, ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ, ಮಿಸ್ ಮಾಡಿದಿರಾ ಚೆಕ್ ಮಾಡಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ.